ಬೋಧಿಸುವ ಕಲೆ ಇರುವುದು ಸ್ಪಷ್ಟತೆಯಲ್ಲಿ, ಕಲಿಯುವ ಕಲೆ ಇರುವುದು ಆಲಿಸುವುದರಲ್ಲಿ. ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ತುಂಬಾ ದಿನ ಆದ್ಮೇಲೆ ಬುಕ್ ಇಲ್ದೇನೆ ಈ ಬಿಸಿಲಲ್ಲಿ ನ್ಯೂಸ್ ಪೇಪರ್ ಹಿಡ್ಕೊಂಡು ಬಂದಿದ್ದೀನಿ. ಗೌತಮಣ್ಣ ರೇಗಿಸ್ತಾ ಇದ್ರು, ಇವರು ನ್ಯೂಸ್ ಪೇಪರ್ ಓದಲ್ಲ ಸುಮ್ಮನೆ ವಿಡಿಯೋ ಮುಂದೆ ಇದ್ದಾರೆ ಅಂತ. ಹಾಗೆ ನಮ್ಮ ಮನೆ ಬಾತು ಬಿರಿಯಾನಿ ಸ್ಮೆಲ್ ಬರುತ್ತೆ ಅಂತ ಕಾಂಪ್ಲಿಮೆಂಟ್ ಕೊಟ್ಬಿಟ್ಟು ಹೋದ್ರು. ಹಾಸ್ಟೆಲ್ ಇಂದ ಕರ್ಕೊಂಡು ಬಂದಿದ್ದು ನನ್ನ ತಮ್ಮನ್ಗೆ ಜ್ವರ ಬಂದಿತ್ತು, ಸೊ ಕಾಲೇಜಿಗೆ ಕಳ್ಸಿರ್ಲಿಲ್ಲ. ಅಮ್ಮ ಕೇರ್ ಮಾಡ್ತಾ ಇದ್ರು. ಹಾಗೆ ಈ ಕಡೆ ನಾನು ಒಂದ್ ಗ್ಲಾಸ್ ಬಿಸಿ ನೀರಿಗೆ ಜೇನುತುಪ್ಪ ಸೇರಿಸ್ಕೊಂಡು ಕುಡಿತಾ ಇದ್ದೆ. ಹಾಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಆಯ್ತು. ಒಂದು ಲೆಟರ್ಗೆ ನಾನೊಂದು ರಿಪ್ಲೈ ಲೆಟರ್ ಬರೀಬೇಕಾಗಿತ್ತು. ಈ ಲೆಟರ್ ನಿಮ್ಮಲ್ಲೇ ಒಬ್ರು ನಮ್ಮ ಯೂಟ್ಯೂಬ್ ಕುಟುಂಬದ ಸದಸ್ಯರು ಬರ್ದಿರಂತದ್ದು. ಯಾರು ಅಂದ್ರೆ ಒಂದು ಸ್ಕೂಲ್ ನ ಟೀಚರ್. ಲಿಟ್ರಲಿ ಈ ಲೆಟರ್ ಬಂದಾಗ ನಾನು ಆಡಿಟಿಂಗ್ ಎಕ್ಸಾಮ್ ಟೈಮಲ್ಲಿ ಅಳ್ತಾ ಇದ್ದೆ. ಬಿಕಾಸ್ ಹೇಗೆ ಕಂಪ್ಲೀಟ್ ಮಾಡ್ಲಿ ಸಿಲೆಬಸ್ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ಲೆಟರ್ ಬಂದಾಗ ನನಗಂತೂ ತುಂಬಾ ಮೋಟಿವೇಟಿಂಗ್ ಅನಿಸ್ತು, ತುಂಬಾ ಎಂಕರೇಜಿಂಗ್ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗಂತೂ ಗೊತ್ತಿಲ್ಲ ಎಷ್ಟು ಪುಣ್ಯ ಮಾಡಿದೀನಿ ಅಂತ. ಬಿಕಾಸ್ ನನ್ನ ಆಡಿಯನ್ಸ್ ಎಲ್ಲ ಇಷ್ಟು ಮೆಚ್ಯೂರ್ ಅನಿಸ್ತೀರಾ, ಹಾಗೆ ಎಷ್ಟು ಸಪೋರ್ಟಿವ್ ಅನಿಸ್ತೀರಾ. ನಾನು ನಿಮಗೆ ಮೋಟಿವೇಟ್ ಮಾಡೋದಕ್ಕಿಂತ ನೀವೇ ನನಗೆ ತುಂಬಾನೇ ಮೋಟಿವೇಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.